ನಮಸ್ಕಾರ. ಸಮತಾ ನ್ಯೂಸ್ಗೆ ಸ್ವಾಗತ. ಶಿಡ್ಲಘಟ್ಟ ಕಾಂಗ್ರೆಸ್ ಭವನದಲ್ಲಿ ರಾಜೇಗೌಡರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ನಡೆದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬ. ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬವನ್ನು ರಾಜೇಗೌಡರ ನೇತೃತ್ವದಲ್ಲಿ ಶಿಡ್ಲಘಟ್ಟ ಕಾಂಗ್ರೆಸ್ ಭವನದಲ್ಲಿ 64 kg ಕೇಕ್ ಕತ್ತರಿಸಿ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬವನ್ನು ಕಾಂಗ್ರೆಸ್ ಮುಖಂಡರುಗಳು ಮತ್ತು ಕಾರ್ಯಕರ್ತರೊಂದಿಗೆ ವಿಭಿನ್ನವಾಗಿ ಆಚರಿಸಲಾಯಿತು. ಈ ಹುಟ್ಟುಹಬ್ಬದ ಸಮಾರಂಭದಲ್ಲಿ ರಾಜೇಗೌಡರು, ಸಹನಾ ರಾಜೇಗೌಡರು, ನಾರಾಯಣ ಸ್ವಾಮಿ, ಮುತ್ತೂರು ವೆಂಕಟೇಶ್, ಅಫ್ಸರ್ ಪಾಷಾ, ಕನ್ಮಂಗ್ಲ ಮುನೇಗೌಡ, ಅನಿಲ್ ಹಾಗೂ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ವರದಿ ಅರಕೆರೆ ಮುನಿರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ. ಡಿ.ಕೆ. ಶಿವಕುಮಾರ್ ಅವರು ಸಾಹೇಬರದ ಒಂದು ಊಟ ಆಚರಣೆ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ಹೇಳಿ ಸರ್. ಇವತ್ತು ಡಿ.ಕೆ. ಶಿವಕುಮಾರ್ ಅಂತ ಇವತ್ತು ಹುಟ್ಟುಹಬ್ಬ. ಡಿ.ಕೆ. ಶಿವಕುಮಾರ್ ಒಬ್ಬ ವ್ಯಕ್ತಿಯಲ್ಲ, ಅವರು ಒಂದು ಶಕ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತು ಅವರು ಕಾಂಗ್ರೆಸ್ ಪಕ್ಷದ ಒಂದು ಶಕ್ತಿ, ನಮ್ಮೆಲ್ಲರ ಒಂದು ಶಕ್ತಿ. ಇವತ್ತು ನಮ್ಮ ಭಾರತ ದೇಶದಾದ್ಯಂತ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ಅಂತಂದರೆ ಅವರು ಒಂದು ಶಕ್ತಿ ಅನ್ನೋದಕ್ಕೆ ನಾವು ಇಷ್ಟಪಡ್ತೀವಿ. ಯಾಕೆಂತಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಏನೇ ಒಂದು ತೊಂದರೆ ಆಗಿದೆ ಅಂತಂದರೆ ಅವರು ಮೊದಲನೇ ವ್ಯಕ್ತಿಯಾಗಿ ಬಂದು ನಿಲ್ತಾರೆ. ಹಂಗಾಗಿ ಆ ಭಗವಂತ ಅವರಿಗೆ ಹೆಚ್ಚಿನ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಒಳ್ಳೆಯ ಅಧಿಕಾರಗಳನ್ನ ಕೊಟ್ಟು ಆ ಭಗವಂತ ಕಾಪಾಡಲಿ. ಮುಂಬರುವಂಥ ದಿನಗಳಲ್ಲಿ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಬಂದು ನಮ್ಮ ಭಾರತ ದೇಶದಾದ್ಯಂತ ಕರ್ನಾಟಕ ರಾಜ್ಯವನ್ನು ಒಂದು ಮಾದರಿ ರಾಜ್ಯವನ್ನಾಗಿ ಅವರು ನಿರ್ಮಾಣ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಮಾಡಲಿ ಅಂತ ಹೇಳ್ಬಿಟ್ಟು ಭಗವಂತನಲ್ಲಿ ನಮ್ಮ ಎಲ್ಲ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು, ಮುಖಂಡರುಗಳು, ಅಭಿಮಾನಿಗಳು, ಪದಾಧಿಕಾರಿಗಳ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ, ಅವ್ರಿಗೆ ಭಗವಂತ ಒಳ್ಳೆಯ ಶಕ್ತಿ ಕೊಡಲಿ, ನಮ್ಮ ರಾಜ್ಯ ನಿರ್ವಹಣೆ ಮಾಡುವಂಥ ಒಂದು ಶಕ್ತಿ ಕೊಡಲಿ ಅಂತ ಹೇಳಿ ಸರ್. ಇವತ್ತು ಕಾರ್ಯಕ್ರಮದಲ್ಲಿ ಏನೇನು ಇದು ಮಾಡಿದ್ರು ಸರ್? ನಾವು ವರ್ಷ ಅವರ ಹುಟ್ಟುಹಬ್ಬವನ್ನು ಒಂದು ಡಿಫ್ರೆಂಟಾಗಿ, ಒಂದು ಯುನೀಕಾಗಿ ಆಚರಣೆ ಮಾಡಬೇಕು ಅನ್ನೋದು ನಮ್ಮ ಒಂದು ಬಯಕೆ. ಅದೇ ರೀತಿ ಇವತ್ತು ಕಳೆದ ರಾತ್ರಿ ನಾವು ಕರೆಕ್ಟ್ 12 ಗಂಟೆ ಸರಿಯಾಗಿ ಅವ್ರ ಮನೆ ಹತ್ರ, ಸದಾಶಿವನಗರದಲ್ಲಿರುವಂಥ ಮನೆ ಹತ್ರ ಹೋಗಿ ಮೊದಲನೇವರು ಅಂದರೆ ಇಡೀ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದಷ್ಟು ಜನ ಮುಖಂಡರು, ಕಾರ್ಯಕರ್ತರು, ಒಟ್ಟಾರೆ ಒಂದು 100 ಜನ ಹೋಗಿ ಈ ವರ್ಷದ ಹುಟ್ಟುಹಬ್ಬಕ್ಕೆ ಮೊದಲನೇವರು ನಾವೇ ವಿಶ್ ಮಾಡಿ ಅವ್ರಿಗೆ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಿಂದ ಇವತ್ತು ಅವ್ರು ವಿಶ್ ಮಾಡಿ ನಾವೆಲ್ಲರೂ ಕೂಡ ಒಂದು ಸೇರಿ ಒಟ್ಟಾರೆ ಒಂದು 2 ಆನೆ ಕೊಟ್ಟು ಅವ್ರಿಗೆ ಆನೆ ಬಲ ಬರಲಿ ಅಂತ ಹೇಳ್ಬಿಟ್ಟು ಒಂದು 2 ಬೆಳ್ಳಿ ಆನೆ ಕೊಟ್ಟಿದ್ದೀವಿ. ಮುಂಬರುವಂಥ ಒಂದು ಏನಿದೆ ಎಲ್ಲ ಚುನಾವಣೆಗಳನ್ನ ಎದುರಿಸುವಂಥ ಶಕ್ತಿ ಅವರು ನಮಗೆ ಕೊಡಲಿ, ಭಗವಂತ ಅವ್ರಿಗೆ ಶಕ್ತಿ ಕೊಟ್ಟು ನಮ್ಮನ್ನೆಲ್ಲ ಬೆಳೆಸ್ಕೊಂಡು ಹೋಗುವಂಥ ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕೇಳ್ಕೊಂಡಿದ್ದೀವಿ. ಏನು ಶಿಡ್ಲಘಟ್ಟದಲ್ಲಿ ಭಾಳ ದಿನಗಳಿಂದ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿನ ಕೊರತೆ ಎದ್ದು ಕಾಣಿಸ್ತಾ ಇದೆ. ರಾಜೇಗೌಡರು ಇನ್ಯಾಕ್ಟಿವ್ ಆಗಿರೋದ್ರಿಂದ ಅದನ್ನು ಯಾವಾಗ ಬೇಗ ಸರಿಪಡಿಸ್ಕೊಳ್ತಾರೆ ಅಂತ ಈಗ ಸಭೆಯಲ್ಲಿ ಕೆಲವು ನಾಯಕರು ಹೇಳಿದರು, ರಾಜೇಗೌಡರಿಗೆಲ್ಲ ಮತ್ತು ಬೇಗ ಸಂಘಟನೆ ಮಾಡಬೇಕು, ಕೆಲವೆಲ್ಲ ಊರಿಗೆ ಹೋಗಬೇಕು, ಮತ್ತೆ ಸಂಘಟನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಏನು ಸಭೆ ಯಾವ ಥರ? ಈಗ ನಮಗೆಲ್ಲ ತಿಳಿದಿರುವಂತೆ ಈಗ ಏನಾಯಿತು, ಒಂದು 2-3 ತಿಂಗಳಿಂದ ನಮ್ಗೆ ಏನೋ ಕಾರಣಾಂತರಗಳಿಂದ ಅದು ತೊಂದರೆ ಆಗಿರ್ಬೋದು. ಇಲ್ಲಿ ರಾಜಕೀಯದಲ್ಲಿ ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ಅದು ಬಂದೋಗಿದೆ. ಆದರೂ ಕೂಡ ನನಗೆ ಆ ಒಂದು ತೊಂದರೆಯಲ್ಲಿ ಇದ್ದಿದ್ದರಿಂದ ನನ್ನ ಪಕ್ಷ ಸಂಘಟನೆಯಲ್ಲಿ ಮೊದಲನಷ್ಟು ತೊಡಗಿಸ್ಕೊಳ್ಳೋಕ್ಕಾಗದೇ ಇರೋದ್ರಿಂದ ಈ ಕ್ಷಣದಿಂದಲೂ ಪ್ರತಿಯೊಂದು ಬೂತಲ್ಲೂ ಕೂಡ ಪ್ರತಿಯೊಂದು ಹಳ್ಳಿಗೂ ಹೋಗಿ ಪಕ್ಷ ಸಂಘಟನೆ ಮಾಡೋಂಥ ಕೆಲಸ ಮಾಡ್ತೀನಿ. ಈಗಾಗಲೇ ನಾನು ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಹೇಳಿದ್ರು ನನಗೆ, ಈಗ ಮುಂಬರುವಂಥ ಚುನಾವಣೆಗಳು, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಗಳು, ನಗರಸಭೆ ಚುನಾವಣೆಗಳು ಬರ್ತಾ ಇದ್ದಾರೆ. ಎಲ್ಲರ ಜವಾಬ್ದಾರಿ ಕೂಡ ಕಾಂಗ್ರೆಸ್ ಪಕ್ಷದ ಕಂಪ್ಲೀಟು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜವಾಬ್ದಾರಿ ನಿಮ್ಮ ಮೇಲೆ ಇದೆ, ಅದನ್ನು ನಿರ್ವಹಿಸ್ಕೊಂಡು ಹೋಗುವಂಥ ಜವಾಬ್ದಾರಿ ನಿಂದು ಅಂತ ಹೇಳಿದ್ದಾರೆ. ಹಾಗಾಗಿ ಇಂದಿನಿಂದಲೇ ಅವ್ರ ಹುಟ್ಟುಹಬ್ಬ ಆಚರಣೆ ಮಾಡಿ ಅವ್ರ ಹುಟ್ಟುಹಬ್ಬಕ್ಕೆ ಉಡುಗೊರೆಯಾಗಿ ನಾನು ಏನನ್ನ ಕೊಡಬೇಕು ಅಂದ್ಕೊಂಡಿದ್ದೀನಿ ಅಂತಂದರೆ ನಾನು ಎಲ್ಲ ನಮ್ಮ ಶಿಡ್ಲಘಟ್ಟ ಏನು ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಮುಂಬರುವಂಥ ಚುನಾವಣೆಗಳಿದ್ದಾವೆ, ಆ ಎಲ್ಲ ಸ್ಥಳೀಯ ಚುನಾವಣೆಗಳಲ್ಲೂ ಗೆದ್ದು ನಾವು ಅವರಿಗೆ ಅದನ್ನೇ ಒಂದು ಹುಟ್ಟುಹಬ್ಬದ ಉಡುಗೊರೆಯಾಗಿ ಕೊಡಬೇಕು ಅಂತ ಇವತ್ತಿನಿಂದಲೇ ನಾನು ಬೂತ್ ಮಟ್ಟದಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್
ಕಾರ್ಯಕರ್ತರು ಮುಖಂಡರನ್ನ ಒಗ್ಗೂಡಿಸ್ಕೊಂಡು ಹೋಗೋಂಥ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇನ್ನೊಂದು ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಕೆಲಸಗಳು ಜನರದ್ದು ಆಗ್ತಾನೆ ಇಲ್ಲ. ಇದ್ರ ಬಗ್ಗೆ ರಾಜು ಗೌಡರು ಧ್ವನಿ ಎತ್ತಬೇಕು ಇನ್ಮೇಲೆ. ಯಾಕಂತ ಹೇಳಿದ್ರೆ ಈಗ ಸುಮಾರು ಸಾರ್ವಜನಿಕರದು ನೆನೆಗುದಿಗೆ ಬೀಳ್ತಾ ಇದೆ ಕೆಲಸಗಳು. ಅದ್ರ ಬಗ್ಗೆ ತಾವು ಹೇಳ್ಬೇಕಂತ ಹೇಳಿದ್ರೆ ಸರ್. ಇದು ಹೌದು, ಖಂಡಿತವಾಗ್ಲೂ ನಿಜ. ಯಾಕೆಂತಂದ್ರೆ ಈಗ ಮೊದಲನೇದಾಗಿ ನಮ್ಮ ಮೂಲಭೂತ ಸೌಲಭ್ಯಗಳೇನು, ಕುಡಿಯೋ ನೀರಿಗೆ ಭಾರಿ ತೊಂದರೆ ಆಗ್ತಾ ಇದೆ. ನನಗೂ ಸುಮಾರು ಜನ ಎಲ್ಲ ಲೀಡರ್ಗಳು ಫೋನ್ ಮಾಡಿ ಹೇಳ್ತಾ ಇದ್ರು, ಅಣ್ಣ ಹಳ್ಳಿಗಳಲ್ಲಿ ಕುಡಿಯೋ ನೀರು ವಾರಕ್ಕೊಂದ್ಸರಿ ನೀರು ಬಿಡ್ತಾ ಇಲ್ಲ. ಇಲ್ಲಿ ನಗರದಲ್ಲೂ ಅಷ್ಟೇ ಪ್ರತಿಯೊಬ್ಬರು ಇಲ್ಲಿ ಹಾಹಾಕಾರ ಶುರುವಾಗಿದೆ. ಕುಡಿಯೋ ನೀರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಇದನ್ನ ಒಂದು ನಿಭಾಯಿಸುವಲ್ಲಿ ಇಲ್ಲಿ ಏನು ಸ್ಥಳೀಯ ಶಾಸಕರಿದ್ದಾರೆ ಅವ್ರ ಕೈಲಿ ಆಗ್ತಾ ಇಲ್ಲ. ಇದಕ್ಕೇನಾದ್ರು ಒಂದು ಸೂಕ್ತ ಇದು ಪರಿಹಾರ ಕಂಡುಕೋಬೇಕು ಅನ್ನೋ ಮಾತನ್ನು ಕೂಡ ಹೇಳಿದ್ರು. ನಾನು ಇದನ್ನೂ ಕೂಡ ಚರ್ಚೆ ಮಾಡಿದೆ. DK ಶಿವಕುಮಾರ್ ಅವರು ಚರ್ಚೆ ಮಾಡಿದಾಗ ಅವ್ರು ಹೇಳಿದ್ರು, ಎಲ್ಲ ಜಿಲ್ಲಾ ಮಟ್ಟದಲ್ಲಿ DC-ಗಳಿಗೆ ಅದಕ್ಕೆ ಸಫಿಷಿಯೆಂಟ್ ಆಗಿ ಕುಡಿಯೋ ನೀರಿಗೆ ಯಾವುದೇ ಥರ ತೊಂದರೆ ಆಗಬಾರ್ದು, DC-ಗಳಿಗೆ ಅದಕ್ಕೆ ಸಫಿಷಿಯೆಂಟ್ ಫಂಡ್ಸ್ ಕೊಟ್ಟಿದ್ದೀವಿ. ಹಂಗಾಗಿ ಇದ್ರೆ DC ಅವ್ರಿಗೆ ಗಮನಕ್ಕೆ ತಗೊಂಬರ್ರಿ. ಅಲ್ಲಿ ಆಗಲಿಲ್ಲ ಅಂದರೆ ಖಂಡಿತವಾಗ್ಲೂ ನನ್ನ ಗಮನ ತಗೊಂಬರ್ರಿ, ನಾನು ನಿಮ್ಮ ಸರ್ಕಾರಿಯಾಗಿರ್ತೀನಿ ಅನ್ನೋ ಮಾತು ಹೇಳಿದ್ದಾರೆ. ಪ್ರತಿಯೊಬ್ಬ ನಮ್ಮ ಏನು ನಾಗರಿಕರಿದ್ದಾರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಎಲ್ಲೇ ತೊಂದರೆಗಳಿರಲಿ ಅವರ ತೊಂದರೆಗಳನ್ನ ಧಾವಿಸಿ ಪರಿಹಾರ ಕಂಡುಕೊಳ್ಳುವಂಥ ಕೆಲಸ ಖಂಡಿತವಾಗ್ಲೂ ಮಾಡ್ತೀನಿ. ಅಧಿಕಾರಿಗಳು ಯಾರು ಕೆಲಸ ನಿರ್ವಹಿಸ್ತಿಲ್ಲ ಖಂಡಿತವಾಗ್ಲೂ ನಾನು ಅವತ್ತು ಇದ್ದೀನಿ, ಇನ್ನು ಮುಂದೆನೂ ಇರ್ತೀನಿ. ಯಾವುದೇ ಕಾರಣಕ್ಕೂ ಇದ್ರಂಥ ಮಾತೇನಿಲ್ಲ. ನಮ್ಮ ಜನಕ್ಕೆ ತೊಂದರೆ ಆಗ್ತಾ ಇದೆ, ನಮ್ಮ ಜನ ಕಷ್ಟದಲ್ಲಿದ್ದಾರೆ ಅಂದರೆ ಅವ್ರ ಪರವಾಗಿ ಎಲ್ಲೇ ಆಗಲಿ ಯಾರ ಹತ್ರನೇ ಆಗಲಿ ನಾನು ಒಂದು ದಂಡಿಸಿ ಅವ್ರಿಗೆ ಏನು ಕೆಲಸ ಕೇಳಬೇಕು ಕೇಳಿಸುವಂಥ ಕೆಲಸ ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಮನೆಯಲ್ಲಿ 2023ರಲ್ಲಿ ನಿಮಗೆ ರಾಜಕೀಯವನ್ನು ಗುರುಗಳಾಗಿ ಇದ್ದಂಥ ಯಮುನಪ್ಪನವರು ಇವತ್ತು ಅನಾರೋಗ್ಯದಿಂದ ಇದ್ದಾರೆ. ಮತ್ತು ನಿಮ್ಮ ಜೊತೆಯಲ್ಲಿ ಕಾಂಗ್ರೆಸ್ ಎಲ್ಲ ಲಾಸ್ಟ್ ಟೈಮ್ ಬಂದಂಥವ್ರು ಈಗ ಬೇರೆ ಬಣದ ಜೊತೆ ಇದ್ದಾರೆ. ಇದು ಬಣ ರಾಜಕೀಯನ ಯಾವ ಥರ ನೋಡ್ತೀವಿ ಸರ್? ಈಗ ನಾನು ಹೇಳ್ತಿದ್ದೀನಿ, ಭೀಮನಪ್ಪನವರು ದೇವರಂತ ಮನಸ್ಸು, ಅವ್ರ ಮಗು ಥರ ಮನಸ್ಸು. ಯಾಕಂದರೆ ಅವರು ಇನ್ನೂ ನಾನು ಹೇಳ್ತಿದ್ದೀನಿ, ಇನ್ನೂ 100 ವರ್ಷಗಳ ಕಾಲ ಅವರು ಚೆನ್ನಾಗಿರ್ಬೇಕು. ನಿನ್ನೆ ಹೋಗಿ ಅದಕ್ಕೆ ಅವ್ರ ಪಾದಗಳಿಗೆ ನಮಸ್ಕಾರ ಮಾಡಿ ಅವ್ರ ದೇವರು ಒಳ್ಳೇದು ಮಾಡಲಿ. ಅವರು ಮುಂಬರುವಂಥ ಚುನಾವಣೆಗಳಿಗೆ ಅವ್ರು ಬಂದು ನಮಗೆ ಶಕ್ತಿಯಾಗಿರಲಿ, ಅವ್ರ ಮಾರ್ಗದರ್ಶನ ಕೊಡಲಿ ಅಂತ ಹೇಳ್ಬಿಟ್ಟು ಹೋಗಿ ಆ ಭಗವಂತನಲ್ಲಿ ಕೇಳ್ಕೊಳ್ತಾ ಅವ್ರು ಹೋಗಿ ನಾನು ಹೋಗಿ ಅವ್ರ ಹತ್ರ ಕೋರ್ಕೊಂಡು ಬಂದಿದ್ದೀನಿ. ಹಂಗಾಗಿ ನಾನು ಹೇಳೋದೇನೆಂದರೆ, ಭೀಮನಪ್ಪನವರು ದೇವರಂತ ಮನುಷ್ಯರು. ಅವ್ರಿಗೆ ಏನಾಯಿತು ಲಾಸ್ಟ್ ಟೈಮ್ ಕೋವಿಡ್ ಸಂದರ್ಭದಲ್ಲಿ ಆ ಕೋವಿಡ್ ಇದ್ದಾಗ ಅವ್ರು ಕೋಮಾ ಹೋದಂಥ ಪರಿಸ್ಥಿತಿ, ಅವಾಗಲಿಂದಲೂ ಅವ್ರಿಗೆ ಅನಾರೋಗ್ಯ ಕಾರಣದಿಂದ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಅವ್ರಿಗೆ ಏನು ಮಾಡ್ತಾ ಇದ್ದೀನಿ ಅನ್ನೋ ಒಂದು ವಿಚಾರ ಕೂಡ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಹಂಗಾಗಿ ಅವ್ರದ್ದು ಮನಸ್ಸು ಒಂದು ಸಣ್ಣ ಮಗು ಥರ. ಅವ್ರನ್ನ ನಾವು ದೇವ್ರ ಸಮಾನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ಆ್ಯಕ್ಚುಲಿ ನಿಜ ಹೇಳ್ತಿದ್ದೀನಿ, DK ಶಿವಕುಮಾರ್ ಅವ್ರ ಮನೇಲಿ ಕರೆದುಬಿಟ್ಟು DK ಶಿವಕುಮಾರ್ ಅವ್ರ ಹತ್ರ ಆಲ್ಮೋಸ್ಟ್ 1 ಗಂಟೆ ಕಾಲ ಚರ್ಚೆ ಮಾಡಿದ್ರು. ಕೇಳಿದ್ರು, ನನಗೂ ಹೇಳಿದ್ರು, ಮುನಿಯಪ್ಪ ಅವರು ನನ್ನ ಸ್ನೇಹಿತ ಕಣೋ, ಹೀಗೆ ಅವರು DK ಅವರು ಮಾತಾಡುವಂಥ ವಿಧದಲ್ಲಿ ಹೇಳಿದ್ರು. ಮುನಿಯಪ್ಪ ಬಂದು ನನ್ನ ಸ್ನೇಹಿತ, ಇವತ್ತು ಹೇಳ್ತಿದ್ದೀನಿ ಕಾಂಗ್ರೆಸ್ ಪಕ್ಷ ಇಷ್ಟು ಚೆನ್ನಾಗಿ ಕಟ್ಕೊಂಡ್ಬಂದಿದ್ದಾರೆ. ಇವತ್ತು ಅಪ್ಪನಿಗೆ ಆರೋಗ್ಯ ಸರಿ ಇಲ್ಲ, ಮುಂದೆ ಅವ್ರು ಏನು ಹಿಂದೆ ಪಕ್ಷ ಕಟ್ಕೊಂಡ್ಬಂದಿದ್ರು ಆ ಕಾರ್ಯಕರ್ತರು ಮುಖಂಡರುಗಳು ಎಲ್ಲ ಕೂಡ ನೀವು ಒಗ್ಗೂಡಿಸ್ಕೊಂಡು ಕರ್ಕೊಂಡು ಹೋಗೋ ಜವಾಬ್ದಾರಿ ನಿಂದು ಅಂತ ಹೇಳ್ಬಿಟ್ಟು DK ಶಿವಕುಮಾರ್ ಅವರು ಮುನಿಯಪ್ಪನವ್ರ ಮುಖಾಂತರನೇ ಹೇಳಿಸಿದ್ರು. ಮುನಿಯಪ್ಪನವರು ಕೂಡ ಹೇಳಿದ್ರು, ನೋಡಪ್ಪ ಇನ್ನು ಮುಂದೆ ನಮ್ಮ ಪಕ್ಷದಲ್ಲಿ ಇರುವಂಥ ಕಾರ್ಯಕರ್ತರಿಗೆ ಯಾವುದೇ ತೊಂದರೆ ಬಂದರೂ ಕೂಡ ನೀನೇ ನಾನು 40 ವರ್ಷಗಳ ಕಾಲ ನಡೆಸ್ಕೊಂಡ್ಬಂದೆ, ಮುಂಬರುವಂಥ ದಿನಗಳಲ್ಲಿ ನೀನೇ ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ಮಾತು ಕೊಟ್ಟು ಎಲ್ಲ ಮುಖಂಡರುಗಳನ್ನು ಕರೆದು ಅವರ ಸಮ್ಮುಖದಲ್ಲಿ ನನಗೆ ಮಾತು ಕೂಡ ಕೊಟ್ಟು ಹೇಳಿದ್ರು ಅವರು. ಅದೇ ರೀತಿ ಈಗ ಏನಾಗ್ತಾ ಇದೆ ಪಾಪ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅವ್ರು ಎಲ್ಲೂ ಒಂದು ಬಾಯಿಂದ ಹೇಳಲಿಲ್ಲ. ನನಗೆ ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ, ಮುಂದಿನ ನಿಮ್ಮ ಏನು ನಾಯಕರು ಹಿಂದೆ ನನಗೆ ಸಹಕಾರ ಕೊಟ್ಟಿದ್ರೆ ಮುಂಬರುವ ನಮ್ಮ ಕಾಂಗ್ರೆಸ್ ಪಕ್ಷ ನಡೆಸ್ಕೊಂಡು ಹೋಗೋಂಥ ನಾಯಕರು ಯಾರಾದರೂ ಇದ್ರೆ ಅದು ರಾಜೀವ್ ಗೌಡ ಮಾತ್ರ. ರಾಜೀವ್ ಗೌಡನ ಜೊತೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಭೀಮನಪ್ಪನವರೇ ಸುಮಾರು ಕಾರ್ಯಕ್ರಮಗಳಲ್ಲಿ ಹೇಳಿದ್ದಾರೆ. ಆ ವಿಡಿಯೋಗಳು ನಮ್ಮ ಹತ್ರ ಇದೆ, ಆ ಫೋಟೋಗಳು ಕೂಡ ಇದೆ. ಅವ್ರಿಗೆ ಇವಾಗ ಏನಾಗ್ತಾ ಇದೆ ಮಾತಾಡೋಕ್ಕೆ ಆಗ್ತಾ ಇಲ್ಲ. ಹಂಗಾಗಿ ಇವಾಗ ಏನಾಗ್ತಾ ಇದೆ ಪಾಪ ಅವ್ರಿಗೆ ಇದು ಕೂಡ ಗೊತ್ತಾಗ್ತಲ್ಲ, ಮಗು ಥರ ಆಗಿದ್ದಾರೆ ಅವರು. ಹಂಗಾಗಿ ಇವಾಗ ಅವ್ರು ಇಲ್ಲೂ ಅಷ್ಟೇ ನೋಡಿ ನನಗೆ ಹೇಳಿದ್ದಾರೆ, ಪಕ್ಷ ಮುಂದೆ ನಡೆಸ್ಕೊಂಡು ಹೋಗ್ಬೇಕಾದ್ರೆ ರಾಜೀವ್ ಗೌಡರ ಜವಾಬ್ದಾರಿ ಅಂತ. ಈಗ ಏನಾಗುತ್ತೆ, ಎಲ್ಲರೂ ಕೂಡ ಈ ಕಾಂಗ್ರೆಸ್ ಯಾರೇ ಕಾರ್ಯಕರ್ತರು ಬರಲಿ ಮುಖಂಡರು ಬರಲಿ ಅವರೊಟ್ಟಿಗೆ ಫೋಟೋಗೆ ಕೂರಿಸ್ಕೊಂತಾರ ಬಿಟ್ರೆ ಪಾಪ ಅವ್ರ ಬಾಯಿಂದ ಯಾವತ್ತೂ ಕೂಡ ಇನ್ನೊಬ್ರು ಮಾಡ್ರಿ ಇನ್ನೊಬ್ರು ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ಮಾತನ್ನು ಹೇಳಲೇ ಇಲ್ಲ. ಅವರು ಹೇಳಿದ್ರೆ ಎಲ್ಲಾದ್ರೂ ಬೇಕಾದ್ರೆ ಹೇಳ್ಬೋದು, ಅದು ಸುಮ್ಮನೆ ಅದನ್ನ ಮಿಸ್ಯೂಸ್ ಮಾಡ್ತಿದ್ದಾರೆ. ನನಗೆ ಹೇಳಿರೋ ಸತ್ಯ ಅದನ್ನ DK ಶಿವಕುಮಾರ್ ಅವರು ಮುಂದೆನೂ ಹೇಳಿದ್ದಾರೆ, ಮತ್ತೆ ಜನ ಶಿಡ್ಲಘಟ್ಟದ ಎಲ್ಲ ಮುಖಂಡರುಗಳು ಕಾರ್ಯಕರ್ತರನ್ನ ಕರೆಸಿ ಹೇಳಿದ್ದಾರೆ. ಹಂಗಾಗಿ ಅವ್ರು ಏನು ಮಾತು ಕೊಟ್ಟಿದ್ದಾರೆ ಅದನ್ನ ನಡೆಸ್ಕೊಂಡು ಹೋಗ್ಬೇಕಾಗಿರೋದು ನನ್ನ
ಜವಾಬ್ದಾರಿ ಅದನ್ನು ಇವತ್ತು ನಡೆಸ್ಕೊಂಡು ಹೋಗ್ತೀನಿ, ಇವತ್ತು ನಡೆಸ್ತೀನಿ, ಮುಂದೆನೂ ನಡೆಸ್ಕೊಂಡು ಹೋಗ್ತೀನಿ ಅನ್ನೋ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ.